ನಾನು ಸ್ಟೆರಾಯ್ಡ್ ತಗೊಂಡೆ. ನನಗೊಂದು ಲವ್ ಬ್ರೇಕಪ್ ಆಗಿತ್ತು, ನಾನು ಡಿಪ್ರೆಷನ್ ಅಲ್ಲಿದ್ದೆ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಒಬ್ಬರು ಗಣ್ಯ ವ್ಯಕ್ತಿ ಇದ್ದಾರೆ. ಯಾಕೆ ಗಣ್ಯ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸೊ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಕನ್ನಡಿಗ ಹ್ಯಾಶ್ಟ್ಯಾಗ್ ಕನ್ನಡಿಗರು, ಕನ್ನಡ ಕ್ರಿಯೇಟರ್ ಅಂತೆಲ್ಲ ಹಾಕೋತಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಟ್ರೂ ಕನ್ನಡಿಗ ಅಂದರೆ ಕನ್ನಡದ ಕಲ್ಚರು ಮತ್ತು ವೈಭವತೆಯನ್ನು ಜಾಸ್ತಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಿರೋ ಒನ್ ಆಫ್ ದ ಕನ್ನಡಿಗ ನನಗೆ ಗೊತ್ತಿರೋದು ಹರೀಶ್ ಅವರು. ಸೊ ವೆಲ್ಕಮ್ ಹರೀಶ್ ಅವರೇ. ಸೊ ಹರೀಶ್ ಅವರಿಗೆ ಒಂದಿಷ್ಟು ಸ್ವಲ್ಪ ಫಿಟ್ನೆಸ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಿದೆ. ಸೊ ಅದರಲ್ಲಿ ನಾನು ಅವರಿಂದನೇ ಕೇಳೋಣ, ಸೊ ಅವ್ರ ಜರ್ನಿಯಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಒಂದು 2016 ಅಂದರೆ 10 ವರ್ಷಗಳ ಹಿಂದೆ ನನಗೊಂದು ಲವ್ ಬ್ರೇಕಪ್ ಆಗಿತ್ತು, ನಾನು ಡಿಪ್ರೆಷನ್ ಅಲ್ಲಿದ್ದೆ. ಸೊ ಅವಾಗ ನನಗೆ ಏನಂತ ಅನಿಸ್ತದೆ, ಜಿಮ್ಗೆ ಹೋಗೋಣ, ಬಾಡಿ ಬಿಲ್ಡಿಂಗ್ ಮಾಡೋಣ ಅಂತ. ಸೊ ಸುಮಾರು ಜನ ಬ್ರೇಕಪ್ ಆದಮೇಲೆ ಸ್ಮೋಕಿಂಗು, ಡ್ರಿಂಕಿಂಗು ಅಂಥದ್ದಕ್ಕೆ ಅಡಿಕ್ಟ್ ಆಗ್ತಾರೆ. ಸೊ ನಾನು ಒಂದು ಟೈಮಲ್ಲಿ ಸ್ಮೋಕರ್ ಆಗಿದ್ದೆ. ಆಮೇಲೆ ಈಗ ಒಕೇಶ್ನಲಿ ಸುಮ್ಮನೆ ಯಾವಾಗೋ ಒಂದು ಸಲ. ಆದರೆ ಆವಾಗ ನನಗೆ ಇಲ್ಲ, ಜಿಮ್ಗೆ ಹೋಗಬೇಕು, ನನ್ನ ಪೆನ್ ಆಚೆ ತೆಗಿಬೇಕು ಅಂದಾಗ ವರ್ಕೌಟ್ ಮಾಡ್ತಾ ಮಾಡ್ತಾ ನನಗೆ ಇನ್ನೇನಾದರೂ ಒಂದು ಕಾರಣ ಸಿಗಬೇಕು ಇದ್ರಲ್ಲಿ ಮುಂದುವರಿಯೋದಕ್ಕೆ ಅಂತ ಅನಿಸಿದಾಗ ನನಗನ್ಸಿದ್ದು, ಇಲ್ಲ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಲೇಬೇಕು ಅಂತ. ಆವಾಗ ನಾನು 2016 ಬಾಡಿ ಬಿಲ್ಡಿಂಗ್ ಮಾಡ್ತಾ ಮಾಡ್ತಾ ಅಂದರೆ ಆ ವಿಡಿಯೋಸ್ಗಳನ್ನ ನೋಡ್ತಿದ್ದೆ. ನಂಗೆ ಅಷ್ಟೊಂದು ಏನು ನಾಲೆಜ್ ಇರಲಿಲ್ಲ, ಹೇಗೋ ಮಾಡ್ತಿದ್ದೆ. ಆಮೇಲೆ 2018 ನಾನು ಸೀರಿಯಸ್ ಆದೆ, ಇಲ್ಲ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗಲೇಬೇಕು ಅಂತ. ಆವಾಗ ನಾನು ಸ್ಟೆರಾಯ್ಡ್ ತಗೊಂಡೆ. ಅವರೇ, ಈಗ ನೀವು ಸ್ಟೆರಾಯ್ಡ್ ತಗೋಬೇಕು ಅಂತ ಯಾಕೆ ಸ್ಟ್ರಾಂಗ್ ರೀಸನ್ ನಿಮ್ಮ ತಲೆಯಲ್ಲಿ ಬಂತು? ನಿಮಗೂ ಐಡಿಯಾ ಇತ್ತು ಅಲ್ವಾ, ಅಂದರೆ ನ್ಯಾಚುರಲ್ ಆಗು ಮಾಡ್ಬೋದು ಅಥವಾ ಸ್ಟೆರಾಯ್ಡ್ಸಲ್ಲೂ ಮಾಡ್ಬೋದು. ವೈ ಸ್ಟೆರಾಯ್ಡ್ಸ್, ಯಾಕೆ ನಿಮಗೆ ಆ ಥಾಟ್ ಬಂತು? ಸ್ಟೆರಾಯ್ಡ್ ತೊಗೊಳೋದಕ್ಕೆ ಮುಖ್ಯ ಕಾರಣ ಏನಂದರೆ, ಒಂದು ನೋಡೋದಕ್ಕೆ ಮಸ್ಕುಲರ್ ಆಗಿ ಕಾಣ್ತೀವಿ. ಈಗ ನ್ಯಾಚುರಲ್ ಬಾಡಿ ಬಿಲ್ಡಿಂಗಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ, ನಾವು ಎಷ್ಟೇ ವರ್ಕೌಟ್ ಮಾಡಿದ್ರು ನಮ್ಮ ಸುತ್ತಮುತ್ತ ಜನ ಕೇಳ್ತಾರೆ, ಅಲ್ಲ ಇಷ್ಟು ತಿಂತೀಯಾ, ಇಷ್ಟು ಮಾಡ್ತೀಯಾ, ಬಾಡಿನೇ ಬರ್ತಾ ಇಲ್ಲ, ಬಾಡಿನೇ ಕಾಣ್ತಾ ಇಲ್ಲ ನಿಂದು ಅಂತ ಆ ಥರ ರೇಗಿಸ್ತಾರೆ ಅಥವಾ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ರೇಗಿಸೋದ್ಕಿಂತ ಪ್ರಶ್ನೆ ಅವ್ರು ಖಂಡಿತ. ಇವಾಗ ನಾವು ಎಷ್ಟೋ ಜನ ನ್ಯಾಚುರಲ್ ಬಿಲ್ಡರ್ಸ್ ಇದ್ದಾರೆ, ಫಿಟ್ನೆಸ್ ಐಕನ್ಸ್ ಇನ್ಸ್ಟಾಗ್ರಾಮಲ್ಲಿ, ಅವರೆಲ್ಲ ಬಟ್ಟೆ ಬಿಚ್ಚಿದ್ರೆ ಗೊತ್ತಾದು ಅವ್ರಿಗೆ ಬಾಡಿ ಇದೆ ಅಂತ. ಆಗ ನನಗನ್ಸಿದ್ದು, ಇಲ್ಲ ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹತ್ತಬೇಕು, ಆ ಒಂದು ಸ್ಟೇಜ್ ಮೇಲೆ ಹತ್ತಬೇಕು ಅಂದರೆ, ಆ ಒಂದು ವೇದಿಕೆ ಮೇಲೆ ಹತ್ತಬೇಕಂದ್ರೆ ನಾನು ಅಷ್ಟು ನನ್ನ ಫಿಸಿಕ್ ಆ ಥರ ಕಾಣಬೇಕು, ಮಸ್ಕುಲರ್ ಆಗಿ ಕಾಣಬೇಕು ಅಂದರೆ ಖಂಡಿತ. ಸೊ ಆ ಥರ ಕಾಣಬೇಕಂದ್ರೆ ನಾನು ಸ್ಟೆರಾಯ್ಡ್ ತೊಗೊಳ್ಳೇಬೇಕು ಅಂತ ಅನಿಸಿದಾಗ ನಾನು ಕೋಚಿಗೆ ಅಪ್ರೋಚ್ ಮಾಡಿದೆ. ನಮ್ಮ ಜಿಮ್ಮಲ್ಲಿ ಒಬ್ರು ಕೋಚ್ ಇದ್ರು, ಅವರು ಸೆಲೆಬ್ರಿಟಿಗಳಿಗೆ ಮತ್ತು ಇವ್ರನ್ನೆಲ್ಲ ತುಂಬ ಟ್ರೈನ್ ಮಾಡಿದ್ರು. ಸೊ ನಮ್ಮ ಜಿಮ್ಮಲ್ಲಿ ಬೇರೆ ಕೋಚಸ್ ಎಲ್ಲ ಅವ್ರನ್ನೇ ರೆಫರ್ ಮಾಡಿದ್ರು, ಇವ್ರ ಹತ್ರನೇ ಹೋಗಿ ಇವರೇ ನಿಮ್ಮನ್ನ ರೆಡಿ ಮಾಡೋದು ಅಂತ. ನನ್ನ ಕೋಚು ಹೇಳಿದ್ರು, ಸ್ಟೆರಾಯ್ಡ್ ತೊಗೊಳೋಕ್ಕಿಂತ ಮುಂಚೆ ಹಿಂಗೆಲ್ಲ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಎಲ್ಲ ನೋಡ್ಕೊಳ್ಳಿ ಅಂತ. ಆದರೂ ನಾನು ಇಲ್ಲ, ನಾನು ಆ ವೇದಿಕೆ ಹತ್ತಲೇಬೇಕು ಅಂತ ಸ್ಟೆರಾಯ್ಡ್ ತೊಗೊಂಡೆ. ಆದರೆ ನನಗೆ ಒಂದು ಬೇಜಾರು ಏನಂದರೆ, ನನ್ನ ಕೋಚು ಯಾರಿದ್ರು ಅವ್ರು ಒಂದು ಟೈಮ್ ಹೇಳಿದ್ರು, ಓಕೆ ಎಲ್ಲ ತೊಗೊಂಡ್ಬಿಟ್ಟೆ. ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ತುಂಬಾ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅವ್ರಿಗೆ. ಮತ್ತೆ ಬೇರೆ ಯಾರನ್ನೋ ಟ್ರೈನ್ ಮಾಡೋ ಬರದಲ್ಲಿ ನನ್ನ ಮೇಲೆ ಇಂಟ್ರೆಸ್ಟ್ ನ ಕಡಿಮೆ ಮಾಡ್ಕೊಂಡು ನಾನು ಏನೇ ವರ್ಕೌಟ್ ಕೇಳಿದ್ರು ಹೇಳ್ತಿರ್ಲಿಲ್ಲ.